ಇವತ್ತು 17 ವರ್ಷ ಕಳೆದು 18ನೇ ವರ್ಷ ನಮ್ಮೆಲ್ರಿಗೂ ಸಿಕ್ಕಿದೆ. ಕರ್ನಾಟಕದಲ್ಲಿ ಎಲ್ಲ ಸಿಕ್ಕಿದೆ. ಕಪ್ ಒಂದೇ ಒಂದು ಬಾಕಿ ಉಳಿದಿದ್ದು RCBದು ನಮ್ಮ IPL ಕಪ್ಪು. ಇವತ್ತು ಗೆಲ್ಲಿ ಅಂತ ಹೇಳಿ ರಾಜ್ಯದ ಹಲವಾರು ಕಡೆ ಇವತ್ತು ಅಭಿಮಾನಿಗಳು ಬಹಳ ಪ್ರೀತಿಯಿಂದ ಸಂಭ್ರಮ ಪಡ್ತಾ ಇದ್ದಾರೆ. ಹಾಗೆ ನಮ್ಮ ಯುವ ಕರ್ನಾಟಕ ವೇದಿಕೆಯಿಂದಲೂ ಇವತ್ತು ನಾವು ಒಂದು ಸಂಭ್ರಮ ಪಡ್ತಾ, ನಾನು ಈ ಮನೆಗೆ ಹೋಗೋದಿಲ್ಲ ಅಂತ ಒಂದು ಹಾಡು ಬಂದಿತ್ತು ಕನ್ನಡದಲ್ಲಿ. ಆ ಹಾಡನ್ನ ಚರಣ್ ಅವ್ರದ್ದು, ಚರಣ್ ಸರ್ದು ಆ ಹಾಡಿಗೆ ಒಂದು ಲಿರಿಕ್ಸ್ ಬರ್ಕೊಂಡು ಬಂದಿದ್ದೀನಿ. ಆ ಲಿರಿಕ್ಸ್ನ ನಾನು RCB ಟೀಮ್ ಮತ್ತೆ ನಮ್ಮ ಕನ್ನಡಿಗರ ಪರವಾಗಿ ಹೇಳ್ತಾ ಇದ್ದೀನಿ. RCB ಅಂತ ಹೇಳ್ತೀವಿ ಎಲ್ಲ, ಏನೇ ಆದ್ರೂ ನಮ್ಮ ಟೀಮು ಬಿಟ್ಟು ಕೊಡೋದಿಲ್ಲ. RCB ಅಂತ ಹೇಳ್ತೀವಿ ಎಲ್ಲ, ಏನೇ ಆದ್ರೂ ನಮ್ಮ ಟೀಮು ಬಿಟ್ಟು ಕೊಡೋದಿಲ್ಲ. 18 ವರ್ಷದಿಂದ ಕಪ್ಪು ಗೆದ್ದಿಲ್ಲ ಅಂದ್ರು ನಮ್ ಟೀಮ ಬಿಟ್ಟು ಕೊಟ್ಟಿಲ್ಲ. ನಾವು RCB ಅನ್ನೋದು ಬಿಟ್ಟಿಲ್ಲ. ಈ ಸಲ ಏನೇ ಆದ್ರೂ ಕನ್ನಡದ ಮಣ್ಣಿಗಾದ್ರೂ ಗೆಲ್ಲೋದು ಬಿಟ್ಟು ಕೊಡಲ್ಲ. ನಾವು ಕಪ್ ಹೊಡಿಯೋದು ಮಿಸ್ಸೇ ಆಗಲ್ಲ. ನಾವು ಸೋಲೋರಂತೂ ಅಲ್ಲ, ನಾವು ಸೋಲೋದಂತೂ ಅಲ್ಲ. ಕಪ್ಪು ನಮ್ದೇ ಅಂದವರೆಲ್ಲ ಕಾಲರ್ ಎತ್ತೋ ಟೈಮ್ ಬಂತಲ್ಲ. ನಾವು ಗೆದ್ದೇ ಗೆಲ್ತೀವಲ್ಲ. RCB ಅಂತ ಹೇಳ್ತೀವಿ ಅಲ್ಲ, ಏನೇ ಆದ್ರೂ ನಮ್ಮ ಟೀಮು. ಬಹಳ ಖುಷಿಯಾಗಿ ಇವತ್ತು ನಾವೆಲ್ಲರೂ ವಿಶೇಷವಾಗಿ ದೊಡ್ಡ ಆಂಜನೇಯ ಸ್ವಾಮಿ, ಗಾಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಪೂಜೆಯನ್ನು ಕೂಡ ಸಲ್ಲಿಸಿದ್ರಿ. ಏನ್ ಪ್ರಾರ್ಥನೆ ಮಾಡಿದ್ರಿ ಸರ್? ದಯವಿಟ್ಟು ನಾವು ನಮ್ಮ ತಂಡದ ಪರವಾಗಿ ಆಂಜನೇಯ ಅಂತ ತಂದಾಗ ಯಾವಾಗಲೂ ಗದೆ ಹಿಡ್ಕೊಂಡಿರ್ತಾನೆ, ಧೈರ್ಯಶಾಲಿ, ಜೊತೆಗೆ ಎಂತಹ ಕಷ್ಟದ ಸಂದರ್ಭದಲ್ಲೂ ಆತ ಬಂದು ನೆರವಿಗೆ ನಿಲ್ತಾನೆ, ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ನಮ್ಮೆಲ್ಲರ ಮೇಲೂ ಇದೆ. ಹಾಗಾಗಿ ಇವತ್ತು RCBಯ ಒಬ್ಬೊಬ್ಬ ಬ್ಯಾಟರ್ ಒಂಥರ ಹನುಮಂತನ ಗದೆ ತರ ಅವ್ರಿಗೆ ಆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿದ ಮೇಲೆ, ಇನ್ನೊಂದು ವಿಶೇಷ ಏನು ಅಂತಂದ್ರೆ ಇವತ್ತು 3/6/2025 ಕೂಡಿಸಿದ್ರೆ 18, ಸೀಸನ್ 18, ಕೊಹ್ಲಿ ನಂಬರ್ 18, ಜೊತೆಗೆ ಇದುವರೆಗೂ IPL ಅಲ್ಲಿ ಯಾವುದು ಕ್ವಾಲಿಫೈಯರ್ 2 ಅಂತ ಆಡ್ತಾ ಇದೆ ಟೀಮು, ಆ ಟೀಮೇ ಸುಮಾರು 8ರಿಂದ 10 ಸಲ ಕಪ್ ಗೆದ್ದಿರ್ತಕ್ಕಂಥದ್ದು. ಆಮೇಲೆ ಈ ಬಾರಿ ಬಹಳ ವಿಶೇಷವಾಗಿ ನಾವೆಲ್ಲರೂ ಒಂದಂತೂ ಕ್ಲಿಯರ್ ಸರ್, ಇವತ್ತು ನನಗೆ ವೈಯಕ್ತಿಕವಾಗಿ ನಂಬಿಕೆ ಇದೆ 100% ಇವತ್ತು 11ವರೆಗೆ ಇಡೀ ರಾಜ್ಯ, ಇಡೀ ಭಾರತದಾದ್ಯಂತ ಎಲ್ಲರೂ ಕುಣಿದು ಕುಪ್ಪಳಿಸುವಂತ ದಿನ ಇದಾಗುತ್ತೆ. ನಮ್ಮ ತಂಡ ಕಪ್ ಗೆಲ್ಲುತ್ತೆ ಸರ್. ಈಗ ತಂಡ ಗೆದ್ದ ಮೇಲೆ ತಾವು ಕೂಡ ವಿಶೇಷವಾಗಿ ಸಂಭ್ರಮಾಚರಣೆ ಮಾಡಬೇಕು, ಮತ್ತೆ ಕೇಕು ಸಿಹಿಯನ್ನೆಲ್ಲ ಹಂಚಕ್ಕೆ ಈಗ ಆಲ್ರೆಡಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಎಲ್ಲಿರುತ್ತೆ ತಮ್ಮ ಸಂಭ್ರಮಾಚರಣೆ, ಏನ್ ಸಿದ್ಧತೆ ಮಾಡ್ಕೊಂಡಿದ್ದೀರಾ? ಈ ಬಾರಿ ನಾವು 11ವರೆಗೆ ಕಪ್ ಗೆಲ್ತಾ ಇದ್ದಂಗೆ ಈಗಾಗಲೇ ಕಮಿಷನರ್ ಸಾಹೇಬ್ರು ಹೇಳ್ಬಿಟ್ಟಿದ್ದಾರೆ, ತುಂಬಾ ಸಂಭ್ರಮಾಚರಣೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ. ಸೊ ದಯಮಾಡಿ ಅವ್ರಿಗೂ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್, ಇದೊಂದು ಅವಕಾಶ, 18 ವರ್ಷದಿಂದ ಸಂಭ್ರಮಕ್ಕೆ ಒಂದು ಸಣ್ಣ ಅವಕಾಶ. ನಾವು ಬೇರೆ ಇನ್ನೇನು ಮಾಡೋದಿಲ್ಲ, ಇಲ್ಲಿ ಬಂದದೆ ನಾವು ಪಿಕ್ಚರ್ ಬ್ಯಾನ್ ಮಾಡಿ ಅಂತ ಏನು ಹೋರಾಟ ಮಾಡೋದಿಲ್ಲ, ನಾವು ಜಸ್ಟ್ ಸೆಲೆಬ್ರೇಷನ್ ಮಾಡಬೇಕು ಅಂತ ಟೌನ್ ಹಾಲ್ ಹತ್ರ ನಾವೆಲ್ಲರೂ ಸೇರ್ಕೊಂಡು ಒಂದು ಕೇಕ್ ಕಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. 11ವರೆಗೆ ನಾವು ಎಲ್ಲರೂ ಸುಮಾರು 100 ಸಂಖ್ಯೆಯಲ್ಲಿ ಟೌನ್ ಹಾಲ್ ಹತ್ರ ಬಂದು ನಾವು RCB ಕಪ್ ಗೆದ್ದಂತ ಒಂದು ಸಂಭ್ರಮವನ್ನು ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಾವು ಆಚರಣೆ ಮಾಡಬೇಕು ಅಂತ ತಂದ್ಕೊಂಡಿದೀವಿ ಇವತ್ತು ನಾವೆಲ್ಲರೂ. ಎಸ್, ಇವೆಲ್ರಿಗೂ ಹೇಳೋದಿಷ್ಟೇ, ಎಲ್ಲರೂ ಖುಷಿಯಿಂದ ಇವತ್ತು ಮ್ಯಾಚ್ ನೋಡಿ ನಮ್ಮ ತಂಡ ಗೆಲ್ಲಿ. ಕನ್ನಡಿಗರು ಹೇಳೋದಂದೆ, ಈ ಸಲ ಕಪ್ ನಮ್ದೇ. ಕನ್ನಡಿಗರು ಹೇಳೋದಂದೆ, ಈ ಸಲ ಕಪ್ ನಮ್ದೇ. RCB.